ಇಂದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣೆ ಸಮಿತಿ ಬೀದರ್ ಜಿಲ್ಲಾ ವತಿಯಿಂದ ಸುದ್ದಿಗೋಷ್ಠಿ ಮಾಡುವ ಉದ್ದೇಶವೇನಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕ್ರೈಸ್ತ ಸಮಾಜವು ಸುಮಾರು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆನ್ನೆಲುಬಾಗಿ ಮತ ಹಾಕ್ತಾ ಬಂದಿದೆ. ಆದರೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಈ ಒಂದು ಕ್ರೈಸ್ತ ಸಮಾಜಕ್ಕೆ ಹುದ್ದೆ ಸ್ಥಾನಮಾನ ಕೊಡುವುದರಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. ಯಾಕಂತಂದ್ರೆ MP ಎಲೆಕ್ಷನ್ ಆಗಿರ್ಬಹುದು, MLA ಎಲೆಕ್ಷನ್ ಆಗಿರ್ಬಹುದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬಹುದು, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬಹುದು, ಇಂಥ ಎಲ್ಲ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ರೈಸ್ತ ಸಮಾಜವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾಗಿರುವಂತಹ ಒಂದು ವೋಟ್ ಬ್ಯಾಂಕ್ ಆಗಿ ಇದೆ. ಆದರೆ ಈ ಒಂದು ಸಮಯದಲ್ಲಿ MLC ವಿಧಾನ ಪರಿಷತ್ತಿನ ಒಂದು ಚುನಾವಣೆ 18ನೇ ತಾರೀಕು ನಡೆಯಲಿದೆ. ಆದರೆ ಈ ಒಂದು ಸಮಾಜಕ್ಕೆ ಪರಿಗಣಿಸಿ ಈ ಸಮಾಜವು ನಮ್ಮ ಪಕ್ಷಕ್ಕೆ ದುಡಿತಾ ಇದೆ, ಈ ಸಮಾಜವು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆ ರೀತಿಯಿಂದ ವೋಟ್ ಬ್ಯಾಂಕ್ ಆಗಿದೆ ಎಂಬಂತದನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ವಿಶೇಷವಾಗಿ AICC ಅಧ್ಯಕ್ಷರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಲೋಕಸಭಾ ವಿರೋಧ ಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಸಾಹೇಬರಿಗೆ ಬೀದರ್ ಜಿಲ್ಲೆಯ ವತಿಯಿಂದ ನಿಮ್ಮ ಕಳಕಳಿ ಮನವಿ ಏನಂತಂದ್ರೆ, ಈ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತ ಸಮಾಜಕ್ಕೆ ಒಂದು ವಿಧಾನ ಪರಿಷತ್ತಿನ ಒಂದು ಟಿಕೆಟ್ ಕೊಟ್ಟು ಈ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತಂದದ್ದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಸಮಾಜವು ನಿಮ್ಮ ಪಕ್ಷಕ್ಕೆ ಸುಮಾರು ವರ್ಷಗಳಿಂದ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ, ಮುಂದೆನೂ ಸಹ ಮಾಡ್ತೀವಿ ಎಂಬಕ್ಕಂಥದನ್ನ ಭರವಸೆ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಸೋನಿಯಾ ಗಾಂಧಿ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅದು ವೋಟ್ ಚೋರಿ ಆಗಿರಬಹುದು, ಬಿಜೆಪಿ ಪಕ್ಷದ ವಿರುದ್ಧ ಯಾವುದೇ ಒಂದು ಚಟುವಟಿಕೆಗೆ ವಿರುದ್ಧವಾಗಿ ಪಕ್ಷದಲ್ಲಿ ಒಂದು ಸಂಘಟನೆ ಮಾಡಿ ಕ್ರೈಸ್ತ ಸಮಾಜದ ಯುವಕರನ್ನ, ಕ್ರೈಸ್ತ ಸಮಾಜದ ಒಂದು ಕಡುಬಡಲಿರುವಂತಹ ಆ ವ್ಯಕ್ತಿಗಳನ್ನ ಸಹಾಯ ಮಾಡಿ ಅವರ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಯಾರಂತಂದ್ರೆ, ಕರ್ನಾಟಕ ಕ್ರೈಸ್ತನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾಗೂ ಸಹ ಒಂದು ಕೆಲಸ ಮಾಡುತ್ತಿರುವಂತಹ ಅನಿಲ್ ಜಾಧವ್ ಇವರನ್ನ ಒಂದು ವಿಧಾನ ಪರಿಷತ್ತಿನ ಟಿಕೆಟ್ ಕೊಟ್ಟು ಈ ಒಂದು ನಮ್ಮ ಬೀದರ್ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನಿಲ್ ಜಾಧವ್ ಅವರನ್ನ ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ಈ ಸಮಾಜಕ್ಕೆ ಏನಂತಂದ್ರೆ ತಾವು ಆಶೀರ್ವಾದ ಮಾಡಿ ಈ ಸಮಾಜದ ಒಂದು ಏಳಿಗೆಗಾಗಿ ತಾವು ಅನಿಲ್ ಜಾಧವ್ ಅವರನ್ನ ಒಂದು ವಿಧಾನ ಪರಿಷತ್ ಟಿಕೆಟ್ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನೋಡ್ರಿ, ಸುಮಾರು 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಅವರೇನಂತಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧಿ ಬ್ರಿಗೇಡ್ ಎಂಬಂತದನ್ನ ಒಂದು ಸಂಘಟನೆಯನ್ನು ಕಟ್ಟು ಬೀದರ್ ಜಿಲ್ಲೆಯಲ್ಲಿ ಯುವಕರಿಗೋಸ್ಕರ ಮತ್ತು ದಲಿತರಿಗೋಸ್ಕರ, ಮಹಿಳೆಯರಿಗೋಸ್ಕರ ಈ ಪಕ್ಷಗಳಿಂದ ದುಡಿದು ವೋಟ್ ಚೋರಿ ಬಿಜೆಪಿ ಪಕ್ಷದ ವೋಟ್ ಚೋರಿ ಎಂಬಂತ ಆಗ್ಲಿ ಮತ್ತು ಅವರು ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿದ್ರು ಸಹ ಅದ್ರ ವಿರುದ್ಧವಾಗಿ ಏನಂತಂದ್ರೆ ಹೋರಾಟ ಮಾಡಿದ ಅನಿಲ್ ಜಾಧವ್ ಅವರು ಮತ್ತು ವಿಶೇಷವಾಗಿ ಕರ್ನಾಟಕ ಕ್ರೈಸ್ತ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಸಹ ಈ ಸಮಾಜಕ್ಕೆ ಅತಿ ಉತ್ತಮವಾಗಿರುವಂತಹ ಒಂದು ಕೊಡುಗೆ ಇದೆ. ದಯವಿಟ್ಟು ಅನಿಲ್ ಜಾಧವ್ ಅವರನ್ನ MLC ಟಿಕೆಟ್ ಕೊಡ್ಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಳಕಳಿ ಮಾಡ್ಕೊಡ್ತೀವಿ.
ಸರ್ ಇವಾಗೇನು ಏನಾಗಲತ್ತೋ ಅದು 3 ಎಲೆಕ್ಷನ್ ಆಗ್ತಾ ಇದ್ದಾವೆ. MLC-ಗಳಿಗೆ ಟಿಕೆಟ್ ಕೊಟ್ಟಿದ್ದು, ರಾಜ್ಯಸಭಾ ಮೆಂಬರ್ಗಳಿಗೆ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇದು MLC-ಗಳಿಗೆ ಆಗಿಲ್ಲ ಸರ್. ಅದು ರಾಜ್ಯಸಭಾ ಸದಸ್ಯರದ್ದು ಆಗಿದೆ ಸರ್. ಇದು ಇಲ್ಲ ನಾಮಿನೇಟ್ ಸರ್. ಇದು ನಾಮಿನೇಟ್ ಮಾಡಬೇಕು, MLC ನಾಮಿನೇಟ್ ಮಾಡಬೇಕು ಎಂಬುದು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕ್ರೈಸ್ತರಿಗೆ ಒಂದು ಅಭಿವೃದ್ಧಿ ಆಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸತತವಾಗಿ ದುಡಿತಾ ಇದ್ದೇವೆ ಸರ್. ನಾವೇನು ಕೆಲಸ ಮಾಡೋದೇನೆ ಕೇಳ್ತಾ ಇಲ್ಲ ಸರ್. ಇಲ್ಲಿರುವಕ್ಕಂತ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕ್ರೈಸ್ತರು ಒಳ್ಳೆ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನೇ ಪಕ್ಷದ ಬೆನ್ನೆಲುಬಾಗಿ ದುಡಿತಾ ಇದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು MLC ಟಿಕೆಟ್ ನಮ್ಮ ಕ್ರೈಸ್ತ ಜನರಿಗೆ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಆಯ್ತದೆ, ಇನ್ನೂ ಪಕ್ಷ ಒಳ್ಳೆ ರೀತಿಯಲ್ಲಿ ನಡೀತದೆ ನಮ್ಮ ಉದ್ದೇಶದಿಂದ ಇವತ್ತು ನಾವು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕ್ರೈಸ್ತರ ಯಾವತ್ತು ಕ್ರೈಸ್ತರಿಗೋಸ್ಕರ ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಂತ ಹೇಳ್ಕೊತಾ ಬರ್ತಾ ಇದ್ದಾರೆ. ಆದರೆ ಯಾವುದೇ ಸ್ಥಾನಮಾನ ಕೊಡಿದ್ರೆ ಕಾಂಗ್ರೆಸ್ ಬಿಟ್ಟು ಕ್ರಿಶ್ಚಿಯನ್ ಬೇರೆ ಕಡೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಇವತ್ತಿಗೆ ಯಾಕ ನಮಗೆ MLC ಟಿಕೆಟ್ ಕೊಡಬಹುದು? ಈ ಭಾಗದಲ್ಲಿ ನಮ್ಮ ಕ್ರಿಶ್ಚಿಯನ್ಗೆ ಯಾವುದು ಅನ್ನೋದು ಉನ್ನತ ಹುದ್ದೆಗಳನ್ನು ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ನಾವು ಇದೊಂದು ಕೇಳಂತ ಪ್ರಶ್ನೆ ಇದೆ ನಮ್ಮಲ್ಲಿ. ಇವತ್ತು ಬೀದರ್ ಜಿಲ್ಲೆಯಲ್ಲೇ ಕೇಳ್ತೀನಿ ನಾನು, ಯಾವುದು ಉನ್ನತ ಹುದ್ದೆ ನಮ್ಮ ಕ್ರಿಶ್ಚಿಯನ್ದವ್ರಿಗೆ ಕೊಟ್ಟಿದ್ದೀರಾ? ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ದುಡಿತಕ್ಕಂತ ನಮ್ಮ ಕ್ರಿಶ್ಚಿಯನ್ ಜನರು. ಅದಕ್ಕೋಸ್ಕರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಮ್ಗೊಂದು MLC ಕೊಟ್ಟರು ಅಂತಂದ್ರ ಮುಂದೆ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಪಕ್ಷ ಕಡೆಯಿಂದಾಗ್ಲಿ ನಮ್ಮ ಸಮಾಜ ಕಡೆಯಿಂದಾಗಿ ಒಂದು ಒಳ್ಳೆ ಅಭಿವೃದ್ಧಿ ಆಯ್ತದ ಅಂತ ಹೇಳಿ ನಾವು ಕೇಳಕ್ ಬಯಸ್ತಾ ಇದ್ದೇವೆ. ಕಂಪಲ್ಸರಿ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಉಳಿಸಿದ್ರೆ ಅಂತ ಅವ್ರಿಗೆ ಗೊತ್ತಲ್ಲ. ಅದಕ್ಕೋಸ್ಕರ ನಿಮ್ಗೆ ಪಟ್ಟಣಕ್ಕೆ ನೀವು ಕೊಡೋದಕ್ಕೆ ನಿಮ್ಗೆ ಗೊತ್ತಲ್ಲ. ನೀವು ಕೊಡೋದ್ರಿಗೆ ಎಲ್ಲೂ ಹೋಗಲ್ಲ ಅಂತ ಅವ್ರಿಗೆ ಗೊತ್ತಲ್ಲ. ಮುಂದ್ ಬರಂತ ದಿನಗಳು ಅದನ್ನು ಮಾಡ್ತೀವಿ ಸರ್. ನಾವು ಬರ್ಲಿ ಸಂದರ್ಭದಲ್ಲಿ ನಾವು ಏನಿದೆ ಅಂತ ತೋರಿಸ್ಬೇಕಾಗತ್ತೆ. ಯಾಕಂದ್ರೆ ನೋಡಿ ಸರ್, ನಮ್ಮ ಶಕ್ತಿ ಪ್ರದೇಶ ನಾವಾಗ ತೋರಿಸ್ಬೇಕಾಗ್ತದೆ ಸರ್. ಉಡಾಲ್ ಪಕ್ಷದ ನಾವು ಮುಂದಿನ ತೋರಿಸ್ತೀವಿ ಸರ್. ಯಾಕಂದ್ರೆ ನಮ್ಗೆ ಕ್ರಿಶ್ಚಿಯನ್ ಸಮುದಾಯ ಏನಂದ್ರೆ ಕಾಂಗ್ರೆಸ್ ಪಾರ್ಟಿನೇ ಕ್ರಿಶ್ಚಿಯನ್ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ತೋರಿಸ್ಬೇಕು. ಈಗ ನಮ್ಗೆ ಒಂದು ಹಾಕ್ಬೇಕಲ್ಲ ಸರ್. ಈಗ ಹಾಕಿ ಸಿಗ್ಲಿಲ್ಲ ಅಂದ್ರೆ ಈಗ ಮುಂದೆ ಬರಂತ ಸಮಯದಲ್ಲಿ ನಾವು ತೋರಿಸ್ತೇವೆ ಸರ್. ಇನ್ನು ಸಮಯ ಅಲ್ಲ, ಇನ್ನ 2 ತಿಂಗಳು ಬೇಕಾದ್ರೆ ಸರ್ ತಮಗೊಂದು ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದೂ ಸಹ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕ್ರೈಸ್ತ ಸಮಾಜಕ್ಕೆ ಒಂದೂ ಸಹ ಟಿಕೆಟ್ ಕೊಟ್ಟಿಲ್ಲ. ಆದ್ರೂ ಸಹ ಈ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕ್ರೈಸ್ತ ಸಮಾಜವು ನಂಬ್ಕೊಂಡು ಏನಂತಂದ್ರೆ ಏನಾದ್ರು ಓಟ್ ಹಾಕಿಸ್ಕೊಂಡು ಕುಂತಿದೀವಿ. ಏನಂತಂದ್ರೆ ಈ ಕಾಂಗ್ರೆಸ್ ಪಕ್ಷವು ನಮ್ಮ ಕ್ರೈಸ್ತ ಸಮಾಜಕ್ಕೆ ಮುಂಬರುವಂತ ದಿನಗಳಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಡುತ್ತದೆಂಬತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆ ನಿರೀಕ್ಷೆಯನ್ನ ವರಿಷ್ಠ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇದನ್ನ ಪರಿಗಣಿಸಿ ಈ ಸಮಾಜಕ್ಕೆ ಒಂದು ಉತ್ತಮವಾಗಿರುವಂತಹ ಸ್ಥಾನಮಾನ ಮತ್ತೆ ಒಂದು MLC ಟಿಕೆಟ್ ಕೊಡಬೇಕು ಅಂಬಕ್ಕಂಥದನ್ನ ನಮ್ದೊಂದು ಬೇಡಿಕೆ. ಏನ್ ಸರ್ ಈಗ ನಿಮ್ ಮನವಿಗೆ ಯಾರು ಸ್ಪಂದಿಸಿಲ್ಲ ಅಂತಂದ್ರೆ ಮುಂದಿನ ನಿಲುವು ಏನಾಗಿರುತ್ತೆ ನಿಮ್ದು ಸಂಘಟನೆ? ನೋಡ್ರಿ, ಇವಾಗ ನಮ್ಮ ಬೇಡಿಕೆ ಇದೆ. ಇವತ್ತು ಒಂದ್ ವೇಳೆ ಬೇಡಿಕೆ ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರೆ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದಂತ ಒಂದು ಸಂಘಟನೆ ಕ್ರೈಸ್ತರ ಒಂದು ಒಕ್ಕೂಟ ಇದೆ. ಅದರಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನ ಕೂಡಿಸಿ ಅದ್ರ ಮುಂದಿನ ಏನ್ ನಿರ್ಣಯ ಬರ್ತಾವ ತಮಗ ವಿಶೇಷವಾಗಿ ಅಲ್ಲಿ ಇಟ್ಕೊಂಡು ಆ ಮುಂದೆ ನಮ್ಮ ಸಮಾಜದ ನಿರ್ಣಯ ಏನಿರ್ತಾವಂತ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಸರ್, ಇವಾಗ ಇನ್ನ ಮುಂದೆ ಮಾಡಲ್ಲ. ಬಟ್ ಇಲ್ಲಿಂದ ನಾವು ಬೀದರ್ ಇಲ್ಲಿಂದ ಪ್ರೆಸ್ ಮೀಟ್ ಮಾಡಿ ಮುಂದೆ ಎಲ್ಲರಿಗೂ ಹಂತವಾಗಿ ನಾವೆಲ್ಲರಿಗೆ ಇವತ್ತು ರಾಜ್ಯಾಧ್ಯಕ್ಷರಿದ್ದಾರೆ, DK ಹರಿಪ್ರಸಾದ್ ಸರ್ ಇದ್ದಾರೆ, CM DK ಶಿವಕುಮಾರ್ ಸರ್ ಇದ್ದಾರೆ, ಮತ್ತೆ ಸಿದ್ದರಾಮಯ್ಯ ಇದ್ದಾರೆ. ಅವ್ರಿಗೆ ನಾಳೆ ನಾಡ್ದು ಹೋಗಿ ಅವ್ರು ಇನ್ನೂ ಭೇಟಿಯಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕ್ರೈಸ್ತರಿಗೆ ಬೇಕು ಎಂಬುದು ಒಂದು ಮನವಿಯನ್ನು ಕೊಡ್ತಾರೆ ಸರ್. ಹೌದು ಸರ್, ಈ ಭಾಗದಲ್ಲಿ
ನಮ್ಮ ಭಾಗದಾಗ ನಮ್ಮ ಜನರಿಗೆ ಅನ್ಯಾಯ ಆಗಿದೆ ಸರ್. ಕ್ರೈಸ್ತರಿಗೆ ನಾವು ಇದು ನಮ್ಮ ಒಂದು ನಾಮಿನೇಟ್ ಯಾವ್ದಾರ ಕೊಡ್ಬೋದು ಸರ್. ಈಗ ಅವ್ರು ಪ್ರವೀಣ್ ಅವ್ರು ಕೇಳಿದ ಪ್ರಕಾರ ಒಂದ್ ವೇಳೆ ನೀವು ಕೊಡ್ಲಿಲ್ಲ ಮತ್ತು ಕಡೆಗಣನೆ ಮಾಡೋದು ನೀವು ಏನ್ ಮಾಡ್ತೀರಿ ಮುಂದೆ? ಈಗ ಮುಂದಿನ ನಡೆ ನಮ್ಮ ಸರ್ ಜನರ ಕಡೆ ಇರ್ತದೆ. ಯಾಕಂದ್ರೆ ನಾವು ಜನರಿಗೆ ಅವೇರ್ನೆಸ್ ಮಾಡ್ತೇವೆ. ಯಾಕಂದ್ರೆ ಸತತವಾಗಿ ಈ ಕ್ರೈಸ್ತರಿಗೆ ಅಷ್ಟೇ ನೀವು ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಂತೀರಿ. ನಿಮ್ಗೆ ಯಾವ್ದು ಹುದ್ದೆಗಳು ಉನ್ನತ ಹುದ್ದೆ ಒಂದು ಸ್ಥಾನಮಾನ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ಟಿಪಿ ಘಟ್ಪಿ ಎಲೆಕ್ಷನ್ ಉಂಟಾವ್ ಸರ್. ಏನ್ ಮಾಡ್ತೀರಿ ಅದು ಹೇಳ್ಬೋದು. ವಿರೋಧ ಮಾಡ್ತೇವೆ ಸರ್. ಕೊಡ್ಲಿಲ್ಲ ಅಂದ್ರ ನಮ್ ಜನರಿಗೆ ಅವೇರ್ನೆಸ್ ಮಾಡ್ತೇವೆ. ಎಷ್ಟು ದಿವಸ ನಾವು ವೋಟ್ ಹಾಕ್ಬೇಕು ನಿಮ್ಗೆ, ನಾವು ಹಾಕಿದ್ ನಾವು ಮಾಡಿದ ಕೂಲಿ ಕೂಡ ನಾವು ಕೆಲಸ ಮಾಡಿದ ಕೂಲಿ ಬೇಕಲ್ಲ ಸರ್ ನಮ್ಗೆ. ನಾನ್ ನಿಮ್ಗೇನ್ ಕೇಳತ್ತೀನಿ, ವಿರೋಧ ಮಾಡಿ ನೋಡ್ರಿ ನಿರ್ಧಾರ ತಗೋತಾರೆ ಸರ್. ಅವಾಗ ಸಮಾಜ ಮುಂದಿನ ನಿರ್ಧಾರ ಜನರೆಲ್ಲ ಕರಿತೀವಿ ಸರ್. ಜನರ ಒಬ್ಬರು ಸರ್ ನಮ್ ಕ್ರೈಸ್ತರಿಗೆ ಒಂದು ಒಕ್ಕೂಟದ ಸರ್ ನಮ್ದೇ. ಆ ಒಕ್ಕೂಟದಿಂದ ಎಲ್ಲರಿಗೂ ಜನರು ಒಂದು ಕರಿತೀವಿ ಸರ್. ಅವ್ರ ನಿರ್ಣಯ ಏನೈತೆ ಅದು ಮಾಡ್ತೀವಿ ಸರ್. ಮುಂದೆ ಎಲೆಕ್ಷನ್ ಮುಂದ್ ಬರುವಂತ ದಿನದಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಬೇರೆ ಪಕ್ಷಕ್ಕೆ ನೀವು ಜನರ ಅಭಿಪ್ರಾಯ ಸರ್. ನಾವು ಇಲ್ಲಿ